ಬಂಧುಗಳೇ, ನಮ್ಮ ಮಧ್ಯ ಒಂದು ಚರ್ಚೆ ನಡೀತಾ ಇದೆ. ಈ ನಮ್ಮ ಸಿನಿಮಾ ಕ್ಷೇತ್ರದ ರಾಜ್ ಬಿ ಶೆಟ್ಟಿ ಅವರು ಬಡತನವನ್ನ ನೋಡಬಾರ್ದು, ಪ್ರತಿಭೆಯನ್ನ ನೋಡಬೇಕು ಅಂತ ಹೇಳಿ ದೊಡ್ಡ ಮಾತನ್ನಾಡಿದ್ದಾರೆ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಅದೆಲ್ಲ ಪ್ರಶ್ನೆ, ಅದಲ್ಲ, ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ. ಇಲ್ಲಿ ಬೇರೆ ಏನು ಬರಲ್ಲ. ಪ್ರತಿಭೆ ಬರೋದು ಅವಕಾಶದಿಂದ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಅವ್ರು ಮರಿಬಾರದು. ನಮ್ಮ ದೇಶದಲ್ಲಿ ನಮ್ಮೆಲ್ರಿಗೂ ಕೂಡ ಶಿಕ್ಷಣದಿಂದ ವಂಚನೆ ಮಾಡಿ ಕೆಲವರು ಲಾಭ ಪಡೆದು, ಶಿಕ್ಷಣದ ಲಾಭ ಪಡೆದು ಆ ಮುಖಾಂತರ ಸಂಪನ್ಮೂಲವನ್ನ ತಮ್ಮದನ್ನಾಗಿ ಮಾಡಿಕೊಂಡು ತಮ್ಮಲ್ಲೇ ಉಳಿಸ್ಕೊಳ್ಳೋಕ್ಕೋಸ್ಕರ ಅಸಮಾನ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮ ಮುಂದೆ ಆದಿಕಾಲದಿಂದನೂ ಅರಿಬಿಟ್ಟಿರೋದು. ಯಾರಲ್ಲಿ ಹಣ ಇದೆಯೋ ಅವ್ರಿಗೆ ಇವತ್ತು ಶಿಕ್ಷಣ ಮೀಸಲಾಗ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತ ವರ್ಗ, ಮಧ್ಯಮ ವರ್ಗ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಆಧುನಿಕ ಪರಿಕರಗಳಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ವಿದ್ಯಾಭ್ಯಾಸ ಪಡೀತಾರೆ. ಒಂದು ಉದಾಹರಣೆ ಕೊಡ್ತೀನಿ. ಯಾವುದೇ ಕ್ಷೇತ್ರ ತಗೊಳ್ಳಿ, ಕ್ರೀಡಾ ಕ್ಷೇತ್ರ ತಗೊಳ್ಳಿ ಅಥವಾ ಸಿನಿಮಾ ಕ್ಷೇತ್ರ ತಗೊಳ್ಳಿ, ಯಾರೇ ಒಬ್ಬ ಪ್ರತಿಭಾವಂತನಾಗಿ ಹೊರ ಹೊಮ್ಮಬೇಕು ಅಂತ ಹೇಳಿದ್ರೆ ಅವ ಟ್ರೈನಿಂಗ್ ಪಡಿಬೇಕು. ಆದರೆ ಟ್ರೈನಿಂಗ್ ಪಡಿಬೇಕು, ತರಬೇತಿ ಪಡಿಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಪ್ರತಿಭಾವಂತ ಬಡ ಮಕ್ಕಳುಗಳು ತರಬೇತಿ ಪಡಕ್ಕೆ ಸಾಧ್ಯ ಇದೆಯಾ? ಸಿನಿಮಾ ಕ್ಷೇತ್ರದಲ್ಲಾಗಲಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಾಗಲಿ. ಹಾಗಾಗಿ ಯಾರಿಗೆ ಅಂತಹ ಅನುಕೂಲತೆ ಇದೆಯೋ ಅವರು ತರಬೇತಿಗೊಳ್ತಾರೆ, ಆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಲಿಕ್ಕೆ ಮುಂದಾಗ್ತಾರೆ, ನ್ಯಾಚುರಲ್ ಆಗಿ ಅವರು ಪ್ರತಿಭಾವಂತರಾಗಿ ಹೊರಹೊಮ್ಮುತ್ತಾರೆ. ಬಡತನದಲ್ಲಿರೋರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಸಣ್ಣ ಉದಾಹರಣೆ ಇನ್ನೊಂದು ಕೊಡ್ತೀನಿ ನಾನು. ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡು ಬರ್ತಾರೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಹುಪಾಲು ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಬರ್ತಾರೆ. ಆದರೆ ಇವತ್ತು ಈ ವೈಜ್ಞಾನಿಕ ಯುಗದಲ್ಲಿ, ಗ್ಲೋಬಲ್ ವಿಲೇಜ್ನಲ್ಲಿ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡೋದು ಕಲ್ತಿರಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿರ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹೇಗೆ ಇಂಗ್ಲೀಷ್ ಬರೋಕ್ಕೆ ಸಾಧ್ಯ? ಅವರು ನಗರದಲ್ಲಿರ್ತಕ್ಕಂಥ ಶ್ರೀಮಂತ ವಿದ್ಯಾರ್ಥಿಗಳ ಕಾನ್ವೆಂಟಲ್ಲಿ ಓದ್ಕೊ ಬಂದಿರೋರ ಜೊತೆಗೆ ಹೇಗೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ? ಹಂಗೆ ನೋಡಿದಾಗ ಇಲ್ಲಿ ಪ್ರತಿಭಾವಂತರು ಯಾರಾಗ್ತಾರೆ? ಯಾರು ಕಾನ್ವೆಂಟಲ್ಲಿ ಓದ್ಕೊಂಡು ಬಂದಿರ್ತಾರೆ, ಯಾರೋ ಒಬ್ರು ಇಬ್ರು ನೀವು ಕನ್ನಡ ಮೀಡಿಯಮಲ್ಲಿ ಓದ್ಕೊ ಬಂದಿರೋರು, ಮುಂದುವರಿರೋರನ್ನ ಉದಾಹರಣೆ ಕೊಡ್ಬೋದು. ಆದರೆ ಬಹುಪಾಲು ಇವತ್ತು ಪರಿಸ್ಥಿತಿ ಹೆಂಗಿದೆ? ಮುಖ್ಯವಾಗಿ ಈ ರಾಜ್ ಬಿ ಶೆಟ್ಟಿ ಕೂಡ ಈ ರೀತಿ ಇವತ್ತು ಮಾತಾಡಲಿಕ್ಕೆ ಬರಲಿಕ್ಕೆ ಅವ್ರ ಸಮಾಜದಲ್ಲಿ, ಅವ್ರು ಯಾವುದೇ ಸಮಾಜ ಇರ್ಬೋದು, ಅವ್ರ ಸಮಾಜದಲ್ಲಿ ವಿದ್ಯಾಭ್ಯಾಸ ಕಲಿತು ಕಷ್ಟಪಟ್ಟು ಓದ್ಕೊಂಡು ಬರಲಿಕ್ಕೆ ಪೂರಕವಾದಂಥ ವ್ಯವಸ್ಥೆ ಇತ್ತು. ಆದರೆ ಬಹುಪಾಲು ಗ್ರಾಮೀಣ ಅಥವಾ ನಗರ ಬಡ ಜನರಿಗೆ ಅಂಥ ಕನಿಷ್ಠ ಮಟ್ಟದ ವ್ಯವಸ್ಥೆನೇ ಇಲ್ಲ. ಇವತ್ತೂ ಕೂಡ ತುತ್ತು ಕೂಳಿಗೋಸ್ಕರ ಪರದಾಡ್ತಾ ಇದ್ದಾರೆ, ಬಾಲ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರೋರಿಗೆ ಕನಿಷ್ಠ ಮಟ್ಟದ ಉದ್ಯೋಗ ಇಲ್ದಾನೆ ಅಲ್ದಾಡೋ ಸ್ಥಿತಿಯಲ್ಲೇ ಇದ್ದಾರೆ. ಇಂಥ ಸ್ಥಿತಿಯಲ್ಲಿರೋರು ಪ್ರತಿಭೆನ ಯಾವ ರೀತಿ ತೋರ್ಸಕ್ಕೆ ಸಾಧ್ಯ? ಇದನ್ನ ರಾಜ್ ಬಿ ಶೆಟ್ಟಿ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಪ್ರತಿಭೆ ಬರೋದು ಅವಕಾಶದಿಂದ, ಪ್ರತಿಭೆ ಬರೋದು ಅವಕಾಶದಿಂದ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಎಲ್ರಿಗೂ ಒಂದೇ ತೆರನಾದಂಥ ಸಮನಾದ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ತಾ ಇದ್ದೀನಲ್ಲ ನಾನು, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಕುದುರೆಗಳನ್ನ ನಾವು ರೇಸ್ ಬಿಡ್ತೀವಪ್ಪ ಅಂದರೆ ಯಾರೆಲ್ಲ ಕುದುರೆ ಮಾಲೀಕರು ಇರ್ತಾರೋ ಅವರು ಕುದುರೆಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಆಹಾರ ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಅದಕ್ಕೆ ದೈನಂದಿನ ದಿನಗಳಲ್ಲಿ ಚಿಕಿತ್ಸೆ ಕೊಡಬೇಕು, ಅದಕ್ಕೆ ಟ್ರೈನ್ ಮಾಡಬೇಕು, ಟ್ರೈನ್ ಮಾಡಿ ಒಂದೇ ಸಮನಾಗಿ ಟ್ರೈನಿಂಗ್ ಕೊಟ್ಟು ರೇಸ್ ಬಿಡ್ತಾರೆ. ಯಾವುದು ಮುಂದೆ ಬರ್ತದೆ ಅದಕ್ಕೆ ಬಹುಮಾನ ಕೊಡ್ತಾರೆ. ಆದರೆ ಶಿಕ್ಷಣ ವ್ಯವಸ್ಥೆ ಹಂಗಿದೆಯಾ? ನಮಗೆ ಎಲ್ರಿಗೂ ಸರಿ ಸಮಾನವಾದ ಗುಣಮಟ್ಟದ ಶಿಕ್ಷಣ ಇದೆಯಾ? ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶ ಕೊಟ್ಟು ಅದರಲ್ಲಿ ಯಾರು ಮುಂದೆ ಬರ್ತಾರೆ ಅವರನ್ನು ನಾವು ಪ್ರತಿಭಾವಂತರು ಅಂತ ಗುರುತಿಸಲಿಕ್ಕೆ ಸಾಧ್ಯ. ಅಂಥ ವ್ಯವಸ್ಥೆ ಇದ್ದರೆ ಈ ರಾಜ್ ಬಿ ಶೆಟ್ಟಿ ಹೇಳೋದು ನಡೀತದೆ. ಆದರೆ ಅಂಥ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬಡವ್ರಿಗೆ ಊರ್ಗಲ್ಲಾಗಲೇಬೇಕು. ಕೇವಲ ಸುಮ್ಮನೆ ಬಾಯಿ ಮಾತಲ್ಲಿ ಅಣ್ಣವ್ರ ಹೆಸರು ಹೇಳೋದಲ್ಲ. ವೈಯಕ್ತಿಕವಾಗಿ ನನಗೆ ಯಾರ ವಿರುದ್ಧನೂ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆನೂ ಪರ್ಸ್ನಲ್ ಆಗಿ ನಮ್ಗೇನೂ ಇಲ್ಲ. ಆದರೆ ಸಾರ್ವಜನಿಕವಾಗಿ ಮಾತಾಡುವಾಗ ನಾವೇ ಸುಪೀರಿಯರು, ನಾವೇ ಬುದ್ಧಿವಂತರು ಅನ್ನುವಂಥ ಅಹಂ ಇದೆಯಲ್ಲ, ಅದು ಅಂತಹ ಪ್ರತಿಭಾವಂತ ನಟರಿಗೆ ಅಥವಾ ಕಲಾವಿದರಿಗೆ ಸಹಜ ಅಲ್ಲ ಅನ್ನೋದನ್ನ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ.